ಮನೆ ಭೋಗ್ಯಕ್ಕೆ ಕೊಡಿಸೋದಾಗಿ ವ್ಯಕ್ತಿಯೊಬ್ಬ ಮಹಿಳೆಗೆ ವಂಚಿಸಿದ್ದಾನೆ. ಈ ವ್ಯಕ್ತಿ ವಿರುದ್ಧ ನ್ಯಾಯ ಬೇಕು ಅಂದ್ರೆ ಪೊಲೀಸಪ್ಪನ ಜೊತೆ ಮಹಿಳೆ ಮಂಚ ಏರ್ಬೇಕಂತೆ. ಹೀಗಂತ ಮಹಿಳೆ ಡಿಜೆ ಹಳ್ಳಿ ಪೊಲೀಸಪ್ಪನ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ. ಹಣ ಪಡೆದ ವ್ಯಕ್ತಿ ತನ್ನ ಸಂಬಂಧಿ ಆಗಿದ್ದು ಆತನ ಹೆಸರು ಬಾಬಿ ಡಿಯೋಲ್ ಅಂತೆ. ಆತ ರೌಡಿ ಶೀಟರ್ ಆಗಿದ್ದು ಭೋಗ್ಯಕ್ಕೆ ಮನೆ ಕೊಡೋದಾಗಿ ಹಣ ಪಡೆದು ಮೋಸ ಮಾಡಿದ್ನಂತೆ. ಈತ ಹಣ ಕೇಳಿದ್ರೆ ಬಾಬಿ ಮಹಿಳೆಗೆ ಧಮಕಿ ಹಾಕಿದ್ನಂತೆ. ಈತನ ವಿರುದ್ಧವಾಗಿ ಮಹಿಳೆ ಡಿಜೆ ಹಳ್ಳಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ರಂತೆ. ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆಯಡಿಯಲ್ಲಿ ಸಾಂಪ್ರದಾಯಿಕ ವಿದ್ಯುತ್ ಮೇಲೆ ಅವಲಂಬನೆಯನ್ನು ಕಡಿಮೆ ಮಾಡಲು ಮನೆಗಳ ಮೇಲ್ಛಾವಣಿಯಲ್ಲಿ ಸೌರ ವ್ಯವಸ್ಥೆಯನ್ನು ಸ್ಥಾಪಿಸಲು ಅವಕಾಶ ನೀಡಲಾಗಿದ್ದು, ಸೌರ ಫಲಕವನ್ನು ಸ್ಥಾಪಿಸಲು ಮನೆ ಮಾಲೀಕರಿಗೆ ಬ್ಯಾಂಕ್ಗಳಿಂದ ಸಾಲ ಸೌಲಭ್ಯದ ಜೊತೆಗೆ ಸಹಾಯಧನವನ್ನು ನೀಡಲಾಗುತ್ತದೆ. ಸೌರ ಫಲಕಗಳನ್ನು ಸ್ಥಾಪಿಸಲು 30,000ದಿಂದ 78,000ವರೆಗೆ ಸಹಾಯಧನ ನೀಡಲಾಗುತ್ತದೆ. ಹಿಂದೆ ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆಯಡಿ ನೋಂದಾಯಿಸಿಕೊಳ್ಳಿ. ಮೊದಲಿಗೆ ಪೊಲೀಸರು ಮಹಿಳೆಗೆ ನ್ಯಾಯ ಕೊಡಿಸುವ ಭರವಸೆ ನೀಡಿ ಕೊನೆಗೆ ಬಾಬಿ ಎಷ್ಟು ಕೊಡ್ತಾನೋ ಅಷ್ಟು ತಗೋ ಅಂತ ಪೊಲೀಸರೇ ಮಹಿಳೆಗೆ ಧಮಕಿ ಹಾಕಿದ್ರಂತೆ. ಈ ವೇಳೆ ಡಿಜೆ ಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಎಎಸ್ಐ ಪ್ರಕಾಶ್ ಮಹಿಳೆಯನ್ನ ತಾನು ಹೇಳಿದಂತೆ ಕೇಳಿದ್ರೆ ಹಣ ಕೊಡಿಸೋದಾಗಿ ಹೇಳಿದ್ನಂತೆ. ಅದೇನು ಅಂತ ಕೇಳಿದ್ರೆ ನನ್ನ ಜೊತೆ ರೂಮ್ಗೆ ಬಾ ಅಂತ ಹೇಳಿದ್ನಂತೆ. ಇದಾದ ನಂತರ ಮಹಿಳೆ ತನ್ನ ಪತಿಯ ಜೊತೆಗೆ ಠಾಣೆಗೆ ಹೋಗಿದ್ದಾಳೆ. ಆಗ ಇದೇ ಪ್ರಕಾಶ್ ಆ ಮಹಿಳೆಗೆ ನೀನೊಬ್ಬಳೆ ಬಾ ಅಂದ್ರೆ ನಿನ್ ಗಂಡನ ಕರ್ಕೊಂಡ್ ಬಂದಿದ್ಯಾ ಅಂತ ಗರಂ ಆಗಿದ್ದಂತೆ. ಇತ್ತ ಒಂದು NCR ಮಾಡೋದಿಕ್ಕೂ 2,000 ರೂಪಾಯಿ ಪಡೆದು ಸರಿ ಹಣ ಕೊಟ್ಟಿದ್ರಲ್ಲ ಅದಕ್ಕಾದ್ರೂ ಕೆಲಸ ಮಾಡಿ ಅಂದ್ರೆ ಅದು NCR ಮಾಡಿದ್ದಕ್ಕೆ ಸರಿ ಹೋಯ್ತು ಹೋಗು ಅಂತ ಧಮಕಿ ಹಾಕಿದ್ದಂತೆ. ಸದ್ಯ ಮಹಿಳೆ ಪೊಲೀಸ್ ಕಮಿಷನರ್ ಕಚೇರಿಯಲ್ಲಿ ಮಾಧ್ಯಮದ ಮುಂದೆ ಬಂದು ತನಗಾದ ಅನ್ಯಾಯದ ಬಗ್ಗೆ ಹೇಳಿಕೊಂಡು ಕಣ್ಣೀರು ಹಾಕಿದ್ದು ನನಗೆ ನ್ಯಾಯ ಕೊಡಿಸಿ ಅಂತ ಅವಲತ್ತುಕೊಂಡಿದ್ದಾರೆ. ಸರ್, ಬಾಬಿ ಡಿಯೋಲ್ ರೌಡಿ ಶೀಟರ್ ಅಂತ ಒಬ್ಬ ನಮ್ಮ ಅಣ್ಣ ದೊಡ್ಡಮ್ಮನ ಮಗನೇ. ಆ ಕಾರಣಕ್ಕೆ ನಾವು ಅವನ ಹತ್ರ 10 ಲಕ್ಷಕ್ಕೆ ನಾವು 5 ಲಕ್ಷದ್ದು ಸೆಕೆಂಡ್ ಫ್ಲೋರ್ ಒಂದು ಥರ್ಡ್ ಫ್ಲೋರ್ ಒಂದು ಮನೆ ಲೀಸಿಗೆ ತಗೊಂಡಿದ್ವು. ಆ ಕಾರಣಕ್ಕೆ ಇವತ್ತು ಖಾಲಿ ಮಾಡ್ಕೊಡ್ತೀನಿ ನಾಳೆ ಖಾಲಿ ಮಾಡ್ಕೊಡ್ತೀನಿ ಶಿಫ್ಟ್ ಆಗು ಅಂತ ಹೇಳ್ತಾ ಇದ್ದ ಸರ್. ನಾವು ಇವಾಗ ಕೊಡ್ತಾನೆ ನಾಳೆ ಕೊಡ್ತಾನೆ ಅಂದ್ಬಿಟ್ಟು ಒಂದ್ 2-3 ತಿಂಗಳು ಮುಂದೆನೆ ದಾಟ್ಕೊಂಡು ಹೋದ್ವು. ಆಮೇಲೆ ಅವ್ನು 2-3 ತಿಂಗಳಾದ್ರೂ ಮನೆ ಕೊಡೋದು ಅಷ್ಟು ಡೌಟ್ ಇತ್ತು. ಡಿಜೆ ಹಳ್ಳಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಕ್ ಹೋದ್ರೆ ಅವಾಗ ಸುನೀಲ್ ಸರ್ ಇದ್ರು. 10 ಲಕ್ಷದ್ದು ಅಲ್ವಾ ನಮ್ಮ 2 ಲಕ್ಷ ಸೆಟ್ಲ್ಮೆಂಟ್ ಮಾಡ್ಕೊ ಅಂತ ಹೇಳಿದ್ರು. ಏನ್ ಸರ್ 10 ಲಕ್ಷಕ್ಕೆ 2 ಲಕ್ಷ ಯಾಕೆ ಸರ್ ಸೆಟ್ಲ್ಮೆಂಟ್ ತಗೊಬೇಕು, ಬೇಡ ಬಿಡಿ ಅಂದ್ಬಿಟ್ಟು ನಾನು ಬಂದ್ಬಿಟ್ಟೆ. ಅಷ್ಟಕ್ಕೆ ನಾವು ಲಾಯರ್ನ ಇಟ್ಟಿದ್ವು ಸರ್. ಒಂದ್ ನೋಟಿಸ್ 30,000 ಕೊಟ್ಟೆ. ಇನ್ನೊಂದ್ ಲಾಯರ್ನ ಇಡಕ್ ಹೋದೆ. ಅವ್ರ ಕಡೆನೆ ನಮ್ ಬಾಬಿ ಡಿಯೋಲ್ ಅವ್ರ ಹತ್ರನೇ ತಿರುಗ್ಬಿಟ್ರು. ಅದಾದ ನಂತರ ತಿರ್ಗಾ ಸ್ವಲ್ಪ ದಿನ ಬಿಟ್ಟು ನಾನು ಇವಾಗ ಹೋಗಿದ್ದೆ ಸರ್. ಇವಾಗ ಒಂದೂವರೆ ತಿಂಗಳ ಹಿಂದೆನೆ ಅವಾಗ ಹೋಗಿದ್ದಕ್ಕೆ ಪ್ರಕಾಶ್ ರಾಯ್ ಸಾರು ಏನಮ್ಮ ಅವಂದ ಬಂದ್ ಸೆಟ್ಲ್ಮೆಂಟ್ ಮಾಡಿಸ್ಕೊಡ್ತೀನಿ ಇರೋ ತಲೆ ಕೆಡ್ಸ್ಕೊಂಬೇಡ ಅಂತಂದ್ರು. ಆಯ್ತು ಸರ್ ಅಂತ ಅಂದೆ. ಅವ್ನ್ ಪಾರ್ಕ್ ಹತ್ರ ಅಷ್ಟು ದೂರ ಕರ್ಕೊಂಡ್ ಹೋಗ್ಬಿಟ್ಟು ಇವಾಗ ಓಕೆ ನೀನು ನನ್ನ ಹತ್ರ ಹೋಟ್ಲಿಗೆ ಬಂದ್ರೆ ನಿನ್ ಕೆಲಸ ಮುಗಿಸ್ತೀನಿ ಅಂತ ಅಂದ್ರು. ಆಯ್ತು ಸರ್ ಅಂತ ಅಂದ್ಬಿಟ್ಟೆ. ಆಮೇಲೆ 2,000 ತಗೊಂಡ್ರು ನನ್ನ ಹತ್ರ ದುಡ್ಡು. ಆಮೇಲೆ ನಾನು ಯಾಕೋ ಇಷ್ಟ ಆಗಿಲ್ಲ. ಅವತ್ತು ಮಾರನೇ ದಿವಸ ನಮ್ಮ ಮನೆಯವ್ರನ್ನ ಕರ್ಕೊಂಡ್ ಹೋದೆ. ನಾನು ಕರ್ಕೊಂಡೋಗಿದ್ದು ನಮ್ಮ ಮನೆಯವ್ರು ಕರ್ಕೊಂಡೋಗಿದ್ದಾಗ ಆ ಅಪ್ಪನ ಕೋಪ ಬಂದಿದ್ದಕ್ಕೆ ನಾನು NCR ಎಲ್ಲ ಮಾಡಿಲ್ವಾ 2,000 ಯಾಕೆ ವಾಪಸ್ ಕೊಡ್ಬೇಕು ಹೋಗು ಅಂತ ಬೈದ್ರು ಸರ್. ಆ ಬೈದ್ರಲ್ಲ ಅದನ್ನ ಮಾತ್ರ ರೆಕಾರ್ಡಿಂಗ್ ಇದೆ ಪಾರ್ಕ್ ಹತ್ರ. ಅಲ್ಲಿ ನಾನು ಕೂತಿದ್ದೀನಲ್ಲ ಅದನ್ನ ವಿಡಿಯೋ ಮಾಡಿದ್ರೆ ಗೊತ್ತಾಗುತ್ತೆ ಸರ್. ನಿಮ್ ಸ್ಟೇಷನ್ ಅಲ್ಲಿ ವಿಡಿಯೋ ಇರುತ್ತೆ. ನಾನು ಪ್ರಕಾಶ್ ಆ ಪಾರ್ಕ್ ಹತ್ರ ಸೈಡ್ ಅಲ್ಲಿ ಕೂತಿದೀವಿ ಸರ್ ಮಾತಾಡ್ಕೊಂಡು. ಅವನು ನನ್ನ ಹೋಟ್ಲಲ್ಲ ಕರ್ದ ಸರ್ ಪ್ರಕಾಶ್. ಇಷ್ಟೇ ಸರ್. ಏನ್ ಸರ್ ಸರ್ ಅವ್ರ ಜೊತೆ ನಾನು ಮಲಗ್ಬೇಕಂತೆ ಸರ್. ಮಲಗಿದ್ರೆ ಬಾಬಿ ಡಿಯೋಲ್ ಹತ್ರ ದುಡ್ಡು ಸೆಟ್ಲ್ಮೆಂಟ್ ಆಗುತ್ತಂತೆ ಸರ್. ನಂದು ನಾನು ಒಪ್ಪಿಲ್ಲ ಸರ್. ಪ್ರಕಾಶ್ PSC ಅದೇನೋ AIC ಅಂತೆ ಸರ್ ಅವರು. ಸರ್ ಅವರು ನೋಡಮ್ಮ ಅವನು ರೌಡಿ ಶೀಟ್ರು. ಆಲ್ರೆಡಿ ಇದು ಲೀಸ್ಗೆ ಹಾಕಿದಿರಲ್ಲ ಮನೆ, ಅದು ರಿಜಿಸ್ಟರ್ ಮಾಡ್ತಾರಲ್ಲ ಅದನ್ನ ನೀವು ಮಾಡಿಲ್ಲ. ಬರೀ ಇದು ಡಾಕ್ಯುಮೆಂಟ್ಸ್ ಅಲ್ಲಿ ಮಾತ್ರ ಸೈನ್ ಹಾಕಿದ್ರೆ ಇದಕ್ಕೆ ಹೋದ್ರೆ ವ್ಯಾಲ್ಯೂ ಇರಲ್ಲ ಅಂತ ಅವನು ಗೊತ್ತಾಗಿದೆ. ನಿಮ್ಗೆ ದುಡ್ಡು ಬರೋ ಡೌಟ್ ನೋಡಿ, ಇದು ಕಾಂಪ್ರಮೈಸ್ ಆದ್ರೆ ನಿಮ್ಗೆ ದುಡ್ಡು ಪಕ್ಕ ಅಂತ ಹೇಳಿದ್ರು ಸರ್. ನಾನು ಒಪ್ಪಿಲ್ಲ. ಅದಕ್ಕೆ ಆ ಅಪ್ಪ ನನ್ನ ಬೈದ್ರು ಸರ್. ನಿನ್ನಂತ ಕಚಡಾಗೆ ನಾನು ಹತ್ರ ಬಿಟ್ಟಿದ್ದೆ ತಪ್ಪಾಯ್ತು ಅಂತ ಅಂದವ್ರೆ. ಅದನ್ನು ನನ್ನ ಹತ್ರ ರೆಕಾರ್ಡಿಂಗ್ ಇದೆ. 2,000 ನಾನು ವಾಪಸ್ ಇಸ್ಕೊಂಡಿದ್ದಕ್ಕೆ ಅದು ನನ್ನ ಹತ್ರ ರೆಕಾರ್ಡಿಂಗ್ ಇದೆ ಸರ್.